ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಒಂದಾನೊಂದು ಕಾಲದಲ್ಲಿ ಒಬ್ಬ ಕಾಡಿನ ರಾಜ ಇದ್ದ. ಅವನು ಕಾಡಲ್ಲಿ ಏನೇನು ಸಿಗುತ್ತೋ ಅದನ್ನೇ ತಿಂದು ಬದುಕ್ತಾ ಇದ್ದ. ಸ್ಟಾಪ್. ಈ ಹಳೆ ಕತೆಗಿಂತ ಈ ಹೊಸ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೂ ಮುನ್ನ ಇವತ್ತಿನ ನನ್ನ ಕತೆಯ ಹೀರೋನ, ಅವನು ಮಾಡ್ತಾ ಇರೋ ಕೆಲಸವನ್ನ ಒಮ್ಮೆ ನೋಡ್ಬಿಡಿ. ಈತ ಹೀಗೆ ಸೊಪ್ಪು ತಿನ್ನುವುದನ್ನು ನೋಡ್ತಾ ಇದ್ರೆ ಯಾರಪ್ಪ ಇದು ಅನ್ಸುತ್ತಲ್ವಾ. ಕುರಿಗಳು ಈ ರೀತಿ ಸೊಪ್ಪು ತಿನ್ನುವುದನ್ನು ನೋಡಿರ್ತೀವಿ, ಮಂಗಗಳು ತಿನ್ನುವುದನ್ನು ಕೆಲವರು ನೋಡಿರ್ತಾರೆ, ಪ್ರಾಣಿಗಳು ತಿನ್ನುವುದನ್ನು ಇನ್ನೊಂದಷ್ಟು ಜನ ನೋಡಿರ್ತಾರೆ. ಆದರೆ ಮನುಷ್ಯ ಈ ಥರ ಸೊಪ್ಪು ತಿನ್ನುವುದನ್ನು ಯಾರಾದರೂ ನೋಡಿರ್ತಾರ? ಆದರೆ ಇವನು ಸ್ವಲ್ಪ ಸ್ಪೆಷಲ್. ಯಾಕಂದರೆ ಇವನಿಗೆ ಅನ್ನ, ಆಹಾರ ಎಲ್ಲವೂ ಎಲೆಗಳೇ. ಅಂದಹಾಗೆ ಇವನ ಹೆಸರು ಬುಡನ್ ಖಾನ್. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಯುವಕ. ಗ್ರಾಮದ ಹೊರವಲಯದ ಹೆಗ್ಗೊಳ್ಳ ಗುಡ್ಡದಲ್ಲಿ ವಾಸವಿರೋ ಈತ ಬರೀ ಸೊಪ್ಪುಗಳನ್ನೇ ತಿಂದು ಜೀವನ ಮಾಡ್ತಾನೆ. ಈ ಬುಡನ್ ಖಾನ್ ಇದನ್ನಲ್ಲ, ಇವನು 10 ವರ್ಷದ ಹಿಂದೆ ನಿಮ್ಮ ಹಾಗೆ ಊಟ ಮಾಡ್ತಾ ಇದ್ದ, ರೊಟ್ಟಿ ತಿಂತಾ ಇದ್ದ, ಟೀ ಕುಡಿತಾ ಇದ್ದ, ಅಕ್ಕಪಕ್ಕದವ್ರ ಜೊತೆ ಹರಟೆ ಹೊಡಿತಾ ಇದ್ದ. ಆದರೆ ಈತನ ಲೈಫ್ನಲ್ಲಿ 10 ವರ್ಷದ ಹಿಂದೆ ಒಂದು ಟ್ವಿಸ್ಟ್ ಸಿಗುತ್ತೆ. ಅವತ್ತು ಕಾಡಿಗೆ ಸೇರಿದ ಬುಡನ್ ಖಾನ್ ಇವತ್ತಿಗೂ ತಿರುಗು ನೋಡಿದ್ದು ಇಲ್ವೇ ಇಲ್ಲ. ಅಕ್ಷರಶಃ ಕಾಡಿನ ರಾಜನಂತೆ ಜೀವನ ಮಾಡ್ತಿದ್ದಾನೆ. ಅಲ್ಲಿಯೇ ಒಂದು ಸಣ್ಣ ಗುಡಿಸಲು ನಿರ್ಮಿಸಿಕೊಂಡಿದ್ದಾನೆ. ವಿವಿಧ ಜಾತಿಯ ಸೊಪ್ಪುಗಳೇ ಮೃಷ್ಟಾನ್ನ ಭೋಜನ. ಇಲ್ಲಿರೋ ನೀರಿನಲ್ಲಿಯೇ ದಾಹ ತೀರಿಸ್ಕೊಳ್ತಾನೆ. ಅದ್ಯಾವತ್ತು ಕಾಡು ಸೇರ್ಕೊಂಡೋ ಅವತ್ತಿಂದ ಇವತ್ತಿನವರೆಗೂ ಈತ ಅನ್ನವನ್ನೇ ಮುಟ್ಟಿಲ್ವಂತೆ. ಏನೇ ಇದ್ರೂ ಸೊಪ್ಪು ಸೊಪ್ಪು ಸೊಪ್ಪು. ಅಂದಹಾಗೆ ಇವನು ಸಿಕ್ಕ ಸೊಪ್ಪನ್ನು ತಿನ್ನಲ್ಲ. ಒಂದು ಸಲ ಕಾಡಿಗೆ ಹೋಗಿ ವಿಶ್ರಾಂತಿ ಪಡಿತಾ ಇರೋ ಸಂದರ್ಭದಲ್ಲಿ ಕೋತಿಗಳು ಸೊಪ್ಪು ತಿಂತಾ ಇರೋದನ್ನು ನೋಡಿದ್ದಾನೆ. ಅದನ್ನು ನೋಡಿದ ಬುಡನ್, ಕೋತಿಗಳು ಸೊಪ್ಪು ತಿಂದು ಜೀರ್ಣ ಮಾಡ್ಕೊಳ್ತಾವೆ ಅಂದರೆ, ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ ಅಂದರೆ, ನಾನು ಸೊಪ್ಪು ತಿಂದರೆ ಏನಾಗುತ್ತೆ, ಖಂಡಿತ ನಾನು ಕೂಡ ಚೆನ್ನಾಗೇ ಇರ್ತೀನಿ ಅಂತ ಕೋತಿಗಳನ್ನು ಹಿಂಬಾಲಿಸಿ ಅವು ತಿನ್ನುವಂಥ ಸೊಪ್ಪುಗಳನ್ನು ತಿನ್ನೋಕೆ ಶುರು ಮಾಡ್ತಾನೆ. ಹಾಗೆ ಅದು ತನ್ನ ದೇಹಕ್ಕೆ ಒಗ್ಗಿಕೊಳ್ತಾ ಹೋಗುತ್ತೆ ಅನ್ನೋದು ಅರಿವಾದ ಮೇಲೆ ಸೊಪ್ಪುಗಳನ್ನೇ ಮೃಷ್ಟಾನ್ನ ಭೋಜನ ಮಾಡಿಕೊಂಡಿದ್ದಾನೆ. ಇವನಿಗೆ ಜನ ಅಂದರೆ ಆಗುವುದಿಲ್ಲ, ಸ್ವಲ್ಪ ದೂರಾನೇ ಇರ್ತಾನೆ. ಹೀಗಾಗಿ ಕಾಡು ಸೇರ್ಕೊಂಡಿದ್ದಾನೆ. ಈ ಕಾಡೇ ಇವನಿಗೆ ಸ್ವರ್ಗದಂತಾಗಿದೆ. ಯಾರಾದರೂ ಕೆಲಸಕ್ಕೆ ಕರೆದ್ರೆ ಹೋಗ್ತೀನಿ, ಅಲ್ಲಿ ದುಡಿತೀನಿ, ಆ ದುಡ್ಡಿನಿಂದ ಹಣ್ಣುಗಳನ್ನು ಖರೀದಿಸ್ತೀನಿ, ಅದನ್ನು ತಗೊಂಡು ಮತ್ತೆ ಪುನಃ ಕಾಡಿಗೆ ಸೇರ್ಕೊಳ್ತೀನಿ ಅಂತಾನೆ ಈ ಬುಡನ್ ಖಾನ್. ಇವನು ಕಾಡು ಸೇರೋಕ್ಕೂ ಒಂದು ಕಥೆ ಇದೆ. ಮದುವೆ ಅಂದರೆ ಸಾಕು, ಅದೆಷ್ಟೋ ಯುವಕರು ಹೆಣ್ಣು ಸಿಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಕೆಲವರು ಹೇಳ್ಕೊಳ್ತಾರೆ. ಕೆಲವರು ಪ್ರೊಟೆಸ್ಟ್ಗಳು ಮಾಡಿದರು, ಸರ್ಕಾರಕ್ಕೂ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದರು, ಹಲವು ಯೋಜನೆಗಳನ್ನ ಕೂಡ ಕೇಳಿದರು. ಆದರೆ ಈತ 10 ವರ್ಷದಿಂದ ಕಾಡಿನಲ್ಲಿ ವಾಸ ಮಾಡ್ತಾ ಅಲ್ಲಿಯ ಸೊಪ್ಪುಗಳನ್ನೇ ತಿಂದು ಜೀರ್ಣಿಸ್ಕೊಳ್ತಾ ಇರೋ ಇವನ ಕತೆ ಸ್ವಲ್ಪ ಸ್ಪೆಷಲ್. ಕಳೆದ 10 ವರ್ಷದ ಹಿಂದೆ ಬುಡನ್ ಖಾನ್ ಮದುವೆ ಮಾಡಬೇಕು ಅಂತ ಕುಟುಂಬದವರು ಡಿಸೈಡ್ ಮಾಡಿದರು. ಆದರೆ ಅವತ್ತು ಮದುವೆ ಬೇಡ ಅಂತ ದೃಢ ನಿರ್ಧಾರ ಮಾಡಿ ಕಾಡು ಸೇರಿದ್ದ ಈತ ಇವತ್ತಿಗೂ ಮನೆ ಸೇರಿಲ್ಲ. ಅಷ್ಟೇ ಅಲ್ಲ, ತಾನು ವಾಸವಾಗಿರೋ ಕಾಡಿಗೆ ತಂದೆ ತಾಯಿಯನ್ನು ಬರಬೇಡಿ ಅಂತ ಹೇಳಿಬಿಟ್ಟಿದ್ದಾನಂತೆ. ಇನ್ನು ಈಗಾದರೂ ಮದುವೆ ಆಗಪ್ಪ ಅಂತ ತಂದೆ ತಾಯಿ ಕೇಳಿದರೆ, ನೀವು ರೆಡಿ ಇದೆಯಾ ಅಂತ ಕೇಳಿದರೆ, ನೋ ವೇ, ಚಾನ್ಸೇ ಇಲ್ಲ ಅಂತ ಹೇಳಿದ್ದಾನೆ. ಈತನಿಗೆ 80 ಜಾತಿಯ ಸೊಪ್ಪುಗಳ ಪರಿಚಯ ಇದೆ. ಹಾಗೆ ಯಾವ ಸೊಪ್ಪು ಬಾಯಿಗೆ ಹಾಕಿದರೆ ಆ ಕ್ಷಣವೇ ಗಂಟಲು ಕಟ್ಟುವುದಕ್ಕೆ ಶುರುವಾಗುತ್ತೆ, ನಾಲಿಗೆ ಸೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಜೀವವೇ ಹೋಗುತ್ತೆ ಅನ್ನೋದು ಪಕ್ಕಾ ಪರಿಚಯವಿದೆ. ಇನ್ನೊಂದು ವಿಚಾರ ಅಂದರೆ, ಸೊಪ್ಪು ತಿಂದ ಮೇಲೆ ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ವ್ಯಾಯಾಮವನ್ನು ಮಾಡ್ತಾನಂತೆ. ಹೀಗಾಗಿಯೇ ಫಿಟ್ ಆಗಿರೋದಕ್ಕೆ ಸಾಧ್ಯ ಅನ್ನೋ ಮಾತುಗಳನ್ನು ಆಡ್ತಾನೆ ಈ ಬುಡನ್ ಖಾನ್. ಊಟ ತಿಂಡಿ ಟೈಮ್ ಟು ಟೈಮ್ ಮಾಡೋರಿಗೆ, ಯಾವುದೇ ಕಾರಣಕ್ಕೂ ಹೋಟೆಲ್ ಊಟ ಮಾಡದೆ ಮನೆ ಊಟ ಮಾತ್ರ ಸೇವಿಸೋರಿಗೆ, ಯಾವುದೇ ಜಂಕ್ ಫುಡ್ ತಿನ್ನದೇ ಇರೋರಿಗೆ ಆದರೂ ಕನಿಷ್ಠ ನೆಗಡಿ ಜ್ವರ ಆದರೂ ಬರುತ್ತೆ. ಆವಾಗ ಆಸ್ಪತ್ರೆಗೆ ಹೋಗಬೇಕಾಗತ್ತೆ, ಚಿಕಿತ್ಸೆ ಪಡಿಲೇಬೇಕಾಗತ್ತೆ. ಆದರೆ 10 ವರ್ಷದಿಂದ ಕಾಡಿನಲ್ಲಿ ವಾಸವಾಗಿರೋ ಈತ ಕಾಡಿನ ಸೊಪ್ಪುಗಳನ್ನೇ ಸೇವಿಸ್ತಾ ಇದ್ರು ಒಂದೇ ಒಂದು ದಿನವೂ ಒಂದು ನೆಗಡಿ ಬಂದಿಲ್ಲ, ಜ್ವರ ಬಂದಿಲ್ಲ. ಯಾಕಂದರೆ ಅವನ ಜೀವನ ಶೈಲಿ ಅಷ್ಟು ಅಚ್ಚರಿ ಮೂಡಿಸುತ್ತೆ. ಆ ಕಾಡಿನಲ್ಲಿ ಮನುಷ್ಯನನ್ನು ಭಕ್ಷಿಸೋ ಪ್ರಾಣಿಗಳು ಇಲ್ಲದೇ ಇದ್ದರೂ ವಿಷಕಾರಿ ಜಂತುಗಳಿದೆ, ಅಪಾಯಕಾರಿ ಸಸ್ಯಗಳಿವೆ. ಅವುಗಳ ನಡುವಿನ ಇವನ ಜೀವನ ನಿಜಕ್ಕೂ ವಿಸ್ಮಯ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.